ರೇಣುಕಾಸ್ವಾಮಿ ಯಾರು, ದರ್ಶನ್ ಯಾರು, ಪವಿತ್ರ ಗೌಡ ಯಾರು ಎಲ್ಲ ಗೊತ್ತಿದ್ಯಾ? ಅದಕ್ಕೆ ಉತ್ತರವನ್ನ ಕೊಡ್ತಾ ಇರುವಂತಹ ರಾಜ್ಯ ಸರ್ಕಾರದ ಪರ ವಕೀಲರು ಒಂದಿಷ್ಟು ಮಾಹಿತಿಯನ್ನ ಹೇಳಿದ್ದಾರೆ. ಮುಖ್ಯ ಸಾಕ್ಷಿಯ ಜೊತೆ ದರ್ಶನ್ ತಿರುಗಾಡ್ತಾ ಇರುವುದು ಸರಿ ಕಾಣಿಸ್ತಾ ಇಲ್ಲ. ಶೂಟಿಂಗ್ ಅಂತ ಹೇಳಿ ಈಗ ವಿದೇಶದಲ್ಲಿ ದರ್ಶನ್ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಎಲ್ಲರಿಗೂ ಕೂಡ ಗೊತ್ತಿದೆ, ಗುರುತಿಸ್ತಾ ಇದ್ದಾರೆ, ದರ್ಶನ್ ಗುರುತಿಸ್ತಾ ಇದ್ದಾರೆ, ಪವಿತ್ರ ಗೌಡನು ಗುರುತಿಸ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಗುರುತಿಸ್ತಾ ಇದ್ದಾರೆ. ಕಿರಣ್ ಹೇಳಿದ್ದಕ್ಕೆ ಇದೆಲ್ಲ ಆಯ್ತು ಅನ್ನುವಂತಹ ವಿಚಾರವೆಲ್ಲವೂ ಕೂಡ ಕೋರ್ಟ್ನಲ್ಲಿ ಈಗ ಆ ಒಂದು ಮಾತು ಎಲ್ಲವೂ ಕೂಡ ನಡೀತಾ ಇದೆ. ಇವತ್ತು ದರ್ಶನ್ ಭವಿಷ್ಯದ ನಿರ್ಧಾರ, ಹಣೆ ಬರಹದ ನಿರ್ಧಾರವಾಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕೇಸ್. ವೀಕ್ಷಕರೇ, ನಟ ದರ್ಶನ್ ಹಣೆ ಬರಹ ಲೈವ್ ಮಾಹಿತಿ. ವಿನಯ್ನಿಂದ ಫೋಟೋವನ್ನ ರಿಕವರಿ ಮಾಡಿಕೊಂಡಿದ್ದೀರಿ. ಹಲ್ಲೆ ಮಾಡಿದ ಬಳಿಕ ಯಾಕೆ ಫೋಟೋ ಕ್ಲಿಕ್ಕಿಸಿದರು? ಆ ಫೋಟೋವನ್ನ ಯಾಕೆ 10ನೇ ಆರೋಪಿಗೆ ಯಾಕೆ ಕಳಿಸಿದ್ರು? ನ್ಯಾಯಮೂರ್ತಿಗಳ ಪ್ರಶ್ನೆ ಇದು. ನಟ ದರ್ಶನ್ ಹಣೆ ಬರಹದ ಲೈವ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಅದೇನಾಗಿತ್ತು, ರೇಣುಕಾಸ್ವಾಮಿಗೆ 2 ಇಕ್ಕಿ ಅದಾದ ಮೇಲೆ ಫೋಟೋ ತೆಕ್ಕೊಂಡು 10ನೇ ಆರೋಪಿಗೆ ಕಳಿಸಿದ್ರು. ಯಾಕೆ ಕಳಿಸಿದ್ರಿ ಅಂತ ಹೇಳಿ ನ್ಯಾಯಮೂರ್ತಿಗಳ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆ ಫೋಟೋವನ್ನು ಯಾಕೆ 10ನೇ ಆರೋಪಿಗೆ ಕಳಿಸಿದ್ರು ಅಂತ ಹೇಳಿ ನ್ಯಾಯಮೂರ್ತಿಗಳ ಪ್ರಶ್ನೆ. ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಹಣೆ ಬರಹ ನಿರ್ಧಾರವಾಗ್ತಾ ಇದೆ. ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ವಿಚಾರದ ಬಗ್ಗೆಯೂ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾವೊಬ್ಬ ಆರೋಪಿಯೂ ಕೂಡ ಜೈಲಿನಲ್ಲಿ ಇಲ್ಲ ಎನ್ನುವಂತಹ ವಿಚಾರವನ್ನ ನ್ಯಾಯಮೂರ್ತಿಗಳು ಅವ್ರು ಹೇಳ್ತಾರೆ. ನಿಮ್ಮ CCTVಯ ಪ್ರಕಾರ CCTVಯಲ್ಲಿ 2 ಕಾರ್ ಕಾಣಿಸ್ತಾ ಇದೆ, ಅಂದ್ರೆ 2 ಡ್ರೈವರ್ಗಳಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ಕೂಡ ಇವತ್ತು ತನಿಖೆ ಮಾಡಲಾಗ್ತಾ ಇದೆ. ಅಂದ್ರೆ ಹೆಕ್ಕಿ ಹೇಳಲಾಗ್ತಾ ಇದೆ. ಈ ವ್ಯಕ್ತಿಗಳು ಯಾವಾಗ ಬಂದ್ರು ಅಂತ ಹೇಳಿ ತಿಳಿಯ ಬಯಸ್ತೇನೆ ಅಂತ ಹೇಳಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವುದೋ ಒಂದು ನಿರ್ಧಾರ ಆಗಲಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾ ಇದ್ದಾರೆ. ನಟ ದರ್ಶನ್ ಹಣೆ ಬರಹದ ಲೈವ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಯಾವಾಗ ಫೋಟೋ ಕ್ಲಿಕ್ ಮಾಡಿದ್ರು? ರಾಜ್ಯ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಹಲ್ಲೆ ಮಾಡಿದ ತಕ್ಷಣವೇ ಅಂತ. ನ್ಯಾಯಮೂರ್ತಿಗಳು ನಂಬಕ್ಕಾಗ್ತಾ ಇಲ್ಲ. ವೀಕ್ಷಕರೇ, ನಟ ದರ್ಶನ್ ಹಣೆ ಬರಹದ ಲೈವ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಆ ಫೋಟೋ ವಿಚಾರವಾಗಿ ಅಂದ್ರೆ ರೇಣುಕಾಸ್ವಾಮಿಗೆ 2 ತದಕಿ ಅದಾದ ನಂತರ 10ನೇ ಆರೋಪಿಗೆ ಆ ಒಂದು ಫೋಟೋವನ್ನ ಕಳಿಸಿದ ನಂತರ ಈ ಪ್ರಶ್ನೆಗಳೆಲ್ಲವೂ ಕೂಡ ಹುಟ್ಟುಕೊಂಡಿದೆ. ಯಾವಾಗ ಕಳಿಸಿದ್ರು? ಅದಾದ ತಕ್ಷಣ ಕಳಿಸಿದ್ರು. ನಂಬಕ್ಕಾಗ್ತಾ ಇಲ್ವೇ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ನಂಬಕ್ಕಾಗ್ತಾ ಇಲ್ಲ. ಹೆಂಗದು ತಕ್ಷಣ ಕಳಿಸ್ತಾರೆ? ಹಿಂಗ್ ಮಾಡಿದೀನಿ ಅಂತ ಹೇಳಿ ಕಳಿಸ್ತಾರ ಅಂತ ಹೇಳಿ ಅವ್ರ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ವೀಕ್ಷಕರೇ, CCTV ಫುಟೇಜ್ ಇರುತ್ತಲ್ಲ, ಅದು ಬಹಳ ಮುಖ್ಯ. ಆ ಒಂದು ಅಪಾರ್ಟ್ಮೆಂಟ್ ಹತ್ರ ಏನು ರೇಣುಕಾಸ್ವಾಮಿಯವರ ದೇಹವ ಸಿಗಲಾಗಿತ್ತಲ್ವಾ, ಅಲ್ಲಿ ತಂದು ಎಸೆಯಲಾಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ CCTV ಅನ್ನುವಂಥದ್ದು ಬಹಳ ಮುಖ್ಯ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇರುವಂಥದ್ದು. ಆ CCTV ಎಲ್ಲಿತ್ತು, ಹೇಗೆ ಸಿಕ್ತು, 2 ಕಾರ್ ಬರ್ತಾ ಇರುವಂತೆ ಕಾಣಿಸ್ತಾ ಇದೆಯಲ್ಲ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.